ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ನಿಮ್ಮ ಗುಣ ಸ್ವಭಾವ ರಾಶಿಯವರು ಯಾವ ಹರಳನ್ನು ಧರಿಸಬೇಕು ಹಾಗೂ ಈ ರಾಶಿಗೆ ಅದೃಷ್ಟ ತರುವ ದಿನ, ಬಣ್ಣ ಮತ್ತು ಸಂಖ್ಯೆ ಯಾವುದು, ಸಿಂಹ ರಾಶಿಯವರಿಗೆ ಮಿತ್ರ ರಾಶಿಗಳು ಯಾವುವು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ. ನೀವು ಈ ರಾಶಿ ಚಕ್ರದವರಾಗಿದ್ದರೆ ಅಥವಾ ನಿಮ್ಮ ಮನೆಯವರು ಸಿಂಹ ರಾಶಿಯವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಂಹ ರಾಶಿ ಚಕ್ರದ 5ನೇ ಜ್ಯೋತಿಷ ಚಿಹ್ನೆ. ಇದು ಮಹಾ ನಕ್ಷತ್ರದ 4 ಚರಣ, ಹುಬ್ಬ ಅಂದರೆ ಪೂರ್ವ ಪಾಲ್ಗುಣಿ ನಕ್ಷತ್ರದ 4 ಚರಣ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದ 1ನೇ ಚರಣದಲ್ಲಿ ಜನಿಸಿದವರು ಸಿಂಹ ರಾಶಿಯ ಚಿಹ್ನೆಯ ಅಡಿಯಲ್ಲಿ ಬರುತ್ತಾರೆ. ಜಾತಕದಲ್ಲಿ ಲಗ್ನ ನವಾಂಶ ಕುಂಡಲಿ ನೋಡಿ ಫಲ ನುಡಿಯಬೇಕು. ಆದರೂ ಈ ರಾಶಿಯಲ್ಲಿ ಕಂಡುಬರುವ ಸಾಮಾನ್ಯ ಫಲಗಳು ಹೀಗಿರುತ್ತವೆ. ಸಿಂಹ ರಾಶಿಯವರು ಜ್ಯೋತಿಷ್ಯದ ಪ್ರಕಾರ ಅತ್ಯಂತ ಆಕರ್ಷಕ ಮತ್ತು ಆತ್ಮವಿಶ್ವಾಸಿ ವ್ಯಕ್ತಿಗಳು. ಇವರು ಸಮಾಜದಲ್ಲಿ ಯಾವಾಗಲೂ ಕೇಂದ್ರ ಬಿಂದುವಾಗಿರಲು ಬಯಸುತ್ತಾರೆ ಮತ್ತು ಇವರ ರಾಜ ಗಾಂಭೀರ್ಯದ ವ್ಯಕ್ತಿತ್ವ ಮತ್ತು ನಾಯಕತ್ವದ ಗುಣಗಳು ಇತರರನ್ನು ಆಕರ್ಷಿಸುತ್ತದೆ. ಸಿಂಹ ರಾಶಿಯವರು ಬಹಳ ಉದಾರ ಮತ್ತು ದಯಾಪರ ಗುಣವನ್ನು ಹೊಂದಿರುತ್ತಾರೆ ಮತ್ತು ಇತರರಿಗೆ ಸಹಾಯ ಮಾಡುವ ಮನಸ್ಸು ಯಾವಾಗಲೂ ಸಿದ್ಧವಾಗಿರುತ್ತದೆ. ಈ ರಾಶಿಯವರು ಜನ್ಮಜಾತ ನಾಯಕರು. ತಮ್ಮ ಗುರಿಯನ್ನು ತಲುಪಲು ಕಠಿಣ ಪರಿಶ್ರಮದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಯಾವಾಗಲೂ ಮಹತ್ವಾಕಾಂಕ್ಷೆಯಿಂದ ಇರುತ್ತಾರೆ ಮತ್ತು ಉನ್ನತ ಸ್ಥಾನಮಾನವನ್ನು ಪಡೆಯಲು ಆಸಕ್ತಿ ಹೊಂದಿರುತ್ತಾರೆ. ಸಿಂಹ ರಾಶಿಯವರು ಯಾವುದೇ ಕಷ್ಟದ ಸಂದರ್ಭದಲ್ಲಿಯೂ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಅವರು ತಮ್ಮ ಮೇಲೆ ಅಪಾರವಾದ ವಿಶ್ವಾಸವನ್ನು ಹೊಂದಿರುತ್ತಾರೆ. ಈ ರಾಶಿಯವರು ತುಂಬಾ ಪ್ರಾಮಾಣಿಕರು ಮತ್ತು ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಸಹಿಸುವುದಿಲ್ಲ. ಸಿಂಹ ರಾಶಿಯವರು ಪ್ರೀತಿಯಲ್ಲಿ ನಿಷ್ಠಾವಂತರು ಮತ್ತು ತಮ್ಮ ಕುಟುಂಬ ಹಾಗೂ ಸಂಗಾತಿಯನ್ನು ಬಹಳ ಪ್ರೀತಿಸುತ್ತಾರೆ. ಆದರೆ ಅವರ ಅತಿಯಾದ ಕೋಪ ಮತ್ತು ಹಠಮಾರಿತನದ ಸ್ವಭಾವ ಹಾಗೂ ಅಧಿಕಾರ ಚಲಾಯಿಸುವ ಗುಣ ಸಂಬಂಧಗಳಲ್ಲಿ ಕೆಲವೊಮ್ಮೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ರಾಶಿಯವರು ತಮ್ಮನ್ನು ತಾವು ಯಾವಾಗಲೂ ಮೇಲು ಎಂದು ಭಾವಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯಗ್ರಹ. ಸೂರ್ಯಗ್ರಹವು ಆತ್ಮಶಕ್ತಿ, ಅಧಿಕಾರ, ಗೌರವ ಮತ್ತು ನಾಯಕತ್ವದ ಗುಣಗಳನ್ನು ಪ್ರತಿನಿಧಿಸುತ್ತದೆ. ಇದೇ ಕಾರಣಕ್ಕೆ ಸಿಂಹ ರಾಶಿಯವರು ಸಾಮಾನ್ಯವಾಗಿ ಆತ್ಮವಿಶ್ವಾಸಿ, ತೇಜಸ್ವಿ ಮತ್ತು ಆಕರ್ಷಕರಾಗಿರುತ್ತಾರೆ. ಸಿಂಹ ರಾಶಿಯವರು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುವುದರಿಂದ ಅವರಿಗೆ ಕಾಂತಿಯುತ ಮತ್ತು ಶಕ್ತಿಯುತ ಬಣ್ಣಗಳು ಹೆಚ್ಚು ಸೂಕ್ತ. ಭವಿಷ್ಯದ ಪ್ರಕಾರ ಸಿಂಹ ರಾಶಿಯವರಿಗೆ ಕೆಲವು ನಿರ್ದಿಷ್ಟ ಬಣ್ಣಗಳು ಅದೃಷ್ಟವನ್ನು ತರುತ್ತವೆ. ಮುಖ್ಯವಾಗಿ ಶುಭಕರವಾದ ಬಣ್ಣಗಳಲ್ಲಿ ಹಳದಿ, ಕೇಸರಿ, ಚಿನ್ನದ ಬಣ್ಣ ಮತ್ತು ಕೆಂಪು ಶುಭವಾಗಿರುತ್ತದೆ. ಸೂರ್ಯನ ಬಣ್ಣಗಳಾದ ಇವು ಈ ರಾಶಿಯವರಿಗೆ ಅತ್ಯಂತ ಶುಭಕರ. ಧೈರ್ಯ, ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ತಪ್ಪಾಗಿಯೂ ಕಪ್ಪು ಮತ್ತು ಕಡು ನೀಲಿ ಬಣ್ಣ ಖಂಡಗಳನ್ನು ಬಳಸಬಾರದು. ಸಿಂಹ ರಾಶಿಯವರಿಗೆ ಅನೇಕ ಅದೃಷ್ಟ ಹರಳುಗಳನ್ನು ಸೂಚಿಸಲಾಗುತ್ತದೆ. ಹರಳುಗಳು ಜಾತಕದಲ್ಲಿನ ಗ್ರಹಗಳ ಸ್ಥಾನ ಮತ್ತು ವ್ಯಕ್ತಿಯ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಆಧರಿಸಿ ಆಯ್ಕೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ನೋಡುವುದಾದರೆ, ಸಿಂಹ ರಾಶಿಯ ಅಧಿಪತಿ ಗ್ರಹ ಸೂರ್ಯ. ಮಾಣಿಕ್ಯವು ಸೂರ್ಯನಿಗೆ ಸಂಬಂಧಿಸಿದ ಹರಳು. ಇದನ್ನು ಧರಿಸುವುದರಿಂದ ಶಕ್ತಿ, ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಭಾನುವಾರ ಮಾಣಿಕ್ಯವನ್ನು ಧರಿಸಲು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗಿದೆ. ಮಾಣಿಕ್ಯವನ್ನು ಚಿನ್ನ ಅಥವಾ ತಾಮ್ರದಲ್ಲಿ ಅಳವಡಿಸುವುದು ಉತ್ತಮ. ಉಂಗುರದ ಬೆರಳಿನಲ್ಲಿ ಅಂದರೆ ಅನಾಮಿಕ ಬೆರಳಿನಲ್ಲಿ ಧರಿಸುವುದು ಶುಭ ಫಲ ನೀಡುತ್ತದೆ. ಸಿಂಹ ರಾಶಿಯವರಿಗೆ ಅದೃಷ್ಟದ ದಿನಗಳು ಯಾವುದು ಎಂದು ನೋಡುವುದಾದರೆ, ಸಿಂಹ ರಾಶಿಯ ಅಧಿಪತಿ ಗ್ರಹ ಸೂರ್ಯ. ಹೀಗಾಗಿ ಭಾನುವಾರ ಈ ರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನು ಶಕ್ತಿ ಮತ್ತು ಉತ್ಸಾಹವನ್ನು ನೀಡುತ್ತಾನೆ. ಸಿಂಹ ರಾಶಿಯವರು ಈ ಶಕ್ತಿಯನ್ನು ಉತ್ತಮವಾಗಿ ಬಳಸಿಕೊಳ್ಳಬಹುದು. ಗುರುವಾರ ಮತ್ತು ಮಂಗಳವಾರ ಕೂಡ ಸಹ ಇವರಿಗೆ ಶುಭಕರವಾಗಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಕೆಲವು ಸಂಖ್ಯೆಗಳು ಈ ರಾಶಿಯವರಿಗೆ ವಿಶೇಷ ಅದೃಷ್ಟವನ್ನು ತಂದುಕೊಡುತ್ತದೆ. ಸಿಂಹ ರಾಶಿಯ ಅದೃಷ್ಟ ಸಂಖ್ಯೆಗಳು ಸಾಮಾನ್ಯವಾಗಿ 1, 4, 5 ಮತ್ತು 9 ಎಂದು ಪರಿಗಣಿಸಲಾಗುತ್ತದೆ. ಸಿಂಹ ರಾಶಿಯವರೊಂದಿಗೆ ಹೊಂದಾಣಿಕೆಯಾಗುವ ರಾಶಿಗಳು ಮೇಷ ರಾಶಿ, ಧನು ರಾಶಿ, ಮಿಥುನ ರಾಶಿ ಮತ್ತು ತುಲಾ ರಾಶಿ. ಮತ್ತು ಸಿಂಹ ರಾಶಿಯವರೊಂದಿಗೆ ಹೊಂದಾಣಿಕೆಯಾಗದ ರಾಶಿಗಳು ವೃಷಭ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಕುಂಭ ರಾಶಿಯವರು ಹೊಂದಿಕೊಳ್ಳುವುದಿಲ್ಲ. ಮತ್ತು ಇನ್ನೊಂದು ವಿಷಯ,
ಸಿಂಹರಾಶಿಯವರೇ, ನೀವು ಹುಟ್ಟಿರೋದೇ ಆಳುವುದಕ್ಕೆ ಹೊರತು ಆಳಾಗುವುದಕ್ಕಲ್ಲ. ಕಾಡಿಗೆ ಸಿಂಹ ಹೇಗೋ ಈ ಸಮಾಜಕ್ಕೆ ನೀವು ಹಾಗೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಗಾಂಭೀರ್ಯಕ್ಕೆ ಮತ್ತು ಆತ್ಮಾಭಿಮಾನಕ್ಕೆ ದೊಡ್ಡ ಧಕ್ಕೆಯಾಗಿದೆ ಅಲ್ಲವೇ? ನೀವು ಯಾರಿಗೋಸ್ಕರ ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದಿರೋ ಅವರೇ ನಿಮ್ಮ ಬೆಲೆ ಎರೆಯದೆ ನಿಮ್ಮನ್ನು ಅವಮಾನಿಸಿರಬಹುದು. ಸ್ನೇಹಿತರೆ, ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಮತ್ತು ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ದ್ರೋಹ ಬಗೆದಿರಬಹುದು. ಎಷ್ಟೇ ಬಾರಿ ಒಂಟಿಯಾಗಿ ಕುಳಿತು ನನ್ನ ಒಳ್ಳೆಯತನವೇ ನನಗೆ ಶಾಪವಾಯಿತೆ ಎಂದು ಕಣ್ಣೀರು ಹಾಕಿದ್ದೀರಿ. ರಾಜನಂತೆ ಬದುಕಬೇಕಾದ ನೀವು ಪರಿಸ್ಥಿತಿಯ ಕೈಗೊಂಬೆಯಾಗಿ ಅನುಭವಿಸಿದ ಆಂತರಿಕ ಸಂಕಟ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಕಳೆದು ಹೋದ ನಿಮ್ಮ ಸಾಮ್ರಾಜ್ಯವನ್ನು ಮರಳಿ ಪಡೆಯುವ ಕಾಲ ಈಗ ಒದಗಿ ಬಂದಿದೆ. ಕತ್ತಲೆ ಕಳೆದು ಬೆಳಗಾಗುವ ಸಮಯವಿದು. 2026ನೇ ವರ್ಷ ನಿಮ್ಮ ಪಾಲಿಗೆ ಒಂದು ಅದ್ಭುತವಾದ ಸುವರ್ಣ ಅಧ್ಯಾಯವನ್ನು ಬರೆಯಲಿದೆ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಸೂರ್ಯನನ್ನು ಮೋಡಗಳು ಸ್ವಲ್ಪ ಹೊತ್ತು ಮುಚ್ಚಿಡಬಹುದೇ ಹೊರತು ಶಾಶ್ವತವಾಗಿ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಯಶಸ್ಸನ್ನು ಇನ್ನು ಯಾವ ಶಕ್ತಿಯಿಂದಲೂ ತಡೆಯಲಾಗುವುದಿಲ್ಲ. ಯಾರು ನಿಮ್ಮನ್ನು ನೋಡಿ ಅಪಹಾಸ್ಯ ಮಾಡಿದ್ದರು ಅವರೇ ನಿಮ್ಮೆದುರು ತಲೆಬಾಗಿ ನಿಲ್ಲುವ ಕಾಲಘಟ್ಟ ಶುರುವಾಗುತ್ತಿದೆ. ಕಳೆದು ಹೋದ ಹಣ, ಅಧಿಕಾರ ಮತ್ತು ಕೀರ್ತಿ ನಿಮ್ಮನ್ನು ಅರಸಿ ಬರಲಿದೆ. ಆದರೆ ನೆನಪಿರಲಿ, ಸೂರ್ಯದೇವನಿಗೆ ಶಿಸ್ತು ಮತ್ತು ಧರ್ಮ ಎಂದರೆ ಅತ್ಯಂತ ಪ್ರೀತಿ. 2026ರಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ಸಂಪೂರ್ಣವಾಗಿ ತೆರೆಯಬೇಕೆಂದರೆ ನೀವು ಕೆಲವು ಕಠಿಣ ನಿಯಮಗಳನ್ನು ಪಾಲಿಸಲೇಬೇಕು. ಈ ದೃಶ್ಯಾವಳಿಯಲ್ಲಿ ನಾನು ಹೇಳುವ 5 ಗುಪ್ತ ರಹಸ್ಯಗಳು ಸಾಧಾರಣವಾದುದಲ್ಲ. ಇವು ನಿಮ್ಮ ದಾರಿದ್ರ್ಯವನ್ನು ಸುಟ್ಟು ಹಾಕುವ ದಿವ್ಯ ಮಂತ್ರಗಳು. ಇದನ್ನು ಅರ್ಧಕ್ಕೆ ನಿಲ್ಲಿಸಿದರೆ ಒಲಿದು ಬಂದ ರಾಜಯೋಗವನ್ನು ನೀವೇ ಕಾಲಿಂದ ಒದ್ದಂತೆ. ಈ ರಹಸ್ಯಗಳನ್ನು ತಿಳಿಯುವ ಮುನ್ನ ಕೃತಜ್ಞತೆಯ ಸಂಕೇತವಾಗಿ ಒಂದು ಸಣ್ಣ ವಿನಂತಿ. ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ನಿಮ್ಮೆಲ್ಲ ಕಷ್ಟಗಳು ಉರಿದು ಭಸ್ಮವಾಗಲಿ. 2026ರಲ್ಲಿ ಸಿಂಹರಾಶಿಯವರು ಪಾಲಿಸಬೇಕಾದ ಮೊದಲನೆಯ ರಹಸ್ಯವೆಂದರೆ ಸೂರ್ಯೋಪಾಸನೆ. ಪ್ರತಿದಿನ ಮುಂಜಾನೆ ಸೂರ್ಯ ಉದಯದ ಸಮಯದಲ್ಲಿ ಎದ್ದು ಶುಚಿಯಾದ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವನಿಗೆ ಸಮರ್ಪಿಸಿ. ಈ ಒಂದು ಚಿಕ್ಕ ಕೆಲಸ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ನಿಮ್ಮ ಆತ್ಮವಿಶ್ವಾಸ 100 ಮಡಿಯಾಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಕೀರ್ತಿ ಪತಾಕೆ ಎಲ್ಲೆಡೆ ರಾಜಿಸಲು ಇದು ಬಲವಾದ ಅಡಿಪಾಯವಾಗುತ್ತದೆ. ಎರಡನೆಯ ಪ್ರಬಲ ರಹಸ್ಯ, ತಂದೆ ಹಾಗೂ ಹಿರಿಯರ ಸೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹವು ತಂದೆಯ ಕಾರಕನಾಗಿದ್ದಾನೆ. ನಿಮ್ಮ ಆರ್ಥಿಕ ಸ್ಥಿತಿ ಉತ್ತುಂಗಕ್ಕೆ ಇರಬೇಕು ಎಂದರೆ ನಿಮ್ಮ ತಂದೆ ಅಥವಾ ತಂದೆಯ ಸಮಾನರಾದ ಹಿರಿಯರನ್ನು ಎಂದಿಗೂ ಅಗೌರವಿಸಬೇಡಿ. ಪ್ರತಿದಿನ ಬೆಳಿಗ್ಗೆ ಅವರ ಪಾದ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ. ಇದರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲ ಹೆಚ್ಚಾಗಿ ನಿಮಗೆ ಒಳ್ಳೆಯದಾಗುತ್ತದೆ. ಸರ್ಕಾರಿ ಕೆಲಸ, ವ್ಯಾಪಾರ ಅಥವಾ ನೀವು ಯಾವುದೇ ಉನ್ನತ ಹುದ್ದೆಯಲ್ಲಿದ್ದರೂ ಅಲ್ಲಿ ನಿಮಗೆ ಎದುರಾಳಿಗಳೇ ಇಲ್ಲದಂತಾಗುತ್ತದೆ. ಮೂರನೆಯ ಅತ್ಯುತ್ತಮ ರಹಸ್ಯವೆಂದರೆ ಗೋಧಿ ಮತ್ತು ಬೆಲ್ಲದ ದಾನ. ಸಿಂಹರಾಶಿಯವರ ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗಲು ಭಾನುವಾರದಂದು ಅಂಧರಿಗೆ ಅಥವಾ ನಿರ್ಗತಿಕರಿಗೆ ಗೋಧಿ, ಬೆಲ್ಲ ಅಥವಾ ತಾಮ್ರದ ವಸ್ತುಗಳನ್ನು ದಾನ ಮಾಡಿ. ನಿಮ್ಮ ಕೈಲಾದಷ್ಟು ಅನ್ನದಾನ ಮಾಡುವುದು ಕೂಡ ಸೂರ್ಯದೇವನಿಗೆ ಅತ್ಯಂತ ಪ್ರಿಯ. ಈ ದಾನದಿಂದ ಬರುವ ಪುಣ್ಯ ನಿಮ್ಮೆಲ್ಲ ಸಾಲದ ಬಾಧೆಗಳನ್ನು ಹತ್ತಿಕ್ಕಿ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯೇ ಹರಿಯುವಂತೆ ಮಾಡುತ್ತದೆ. ಒಮ್ಮೆ ಇದನ್ನು ಶ್ರದ್ಧೆಯಿಂದ ಮಾಡಿ ನೋಡಿ, ಬದಲಾವಣೆಯ ಲೀಲೆ ಕಾಣುವಿರಿ. ನಾಲ್ಕನೇ ರಹಸ್ಯ, ಅಹಂಕಾರದ ಮೇಲಿನ ಕಠಿಣ ಹಿಡಿತ. ಸಿಂಹರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣವಿರುತ್ತದೆ, ಆದರೆ ಅದು ಎಂದಿಗೂ ಅಹಂಕಾರವಾಗಿ ಬದಲಾಗಬಾರದು. 2026ರಲ್ಲಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ವಿನಯತೆಯನ್ನು ಮರೆಯಬೇಡಿ. ಅತಿಯಾದ ಕೋಪ ಮತ್ತು ಅಹಂಕಾರದಿಂದ ಆಡಿದ ಮಾತುಗಳು ನೀವು
ಇಷ್ಟು ದಿನ ಕಟ್ಟಿದ ಸಾಮ್ರಾಜ್ಯವನ್ನೇ ಸುಟ್ಟು ಹಾಕಬಹುದು, ಮರ ಬೆಳೆದಷ್ಟು ಬಾಗುತ್ತದೆ ಎನ್ನುವ ಸತ್ಯವನ್ನು ನೀವು ಅರಿತರೆ ನಿಮ್ಮನ್ನು ಸೋಲಿಸುವವರು ಈ ಜಗತ್ತಿನಲ್ಲೇ ಯಾರೂ ಇರುವುದಿಲ್ಲ. ಐದನೆಯ ಮತ್ತು ಅಂತಿಮ ರಹಸ್ಯ, ಸತ್ಯ ಮತ್ತು ಧರ್ಮದ ಮಾರ್ಗ. ಸಿಂಹ ರಾಶಿಯವರು ಸದಾ ಸತ್ಯದ ಪರವಾಗಿ ನಿಲ್ಲುವವರು. ಯಾವುದೇ ಕಾರಣಕ್ಕೂ ಹಣದ ಆಸೆಗೆ ಅಥವಾ ಬೇರೆಯವರ ಒತ್ತಡಕ್ಕೆ ಮಣಿದು ಅನ್ಯಾಯದ ಪರವಾಗಿ ನಿಲ್ಲಬೇಡಿ, ಸುಳ್ಳು ಹೇಳಬೇಡಿ. ನೀವು ಪ್ರಾಮಾಣಿಕತೆಯಿಂದ ಮತ್ತು ಧರ್ಮದ ದಾರಿಯಲ್ಲಿ ಹೆಜ್ಜೆ ಇಟ್ಟರೆ ಸಾಕ್ಷಾತ್ ಭಗವಂತನೇ ನಿಮ್ಮ ಬೆಂಬಲವಾಗಿರುತ್ತಾನೆ. ಈ ಕಠಿಣ ಸೂತ್ರವನ್ನು ಅಳವಡಿಸಿಕೊಂಡರೆ ವರ್ಷದ ಕೊನೆಗೆ ನಿಮ್ಮ ಸಾಧನೆಯನ್ನು ನೋಡಿ ಜಗತ್ತೇ ಬೆರಗುವುದು ಖಂಡಿತ. ಸಿಂಹ ರಾಶಿಯವರೇ, ನೀವು ಸಿಂಹದ ಹೆಜ್ಜೆಯನ್ನಿಡುವರು. ಒಮ್ಮೆ ಗುರಿ ನಿಶ್ಚಯಿಸಿದರೆ ಹಿಂದೆ ಸರಿಯುವ ಮಾತೇ ಇಲ್ಲ. 2026 ನಿಮ್ಮ ಪರಾಕ್ರಮವನ್ನು ಮತ್ತೊಮ್ಮೆ ಮೆರೆಯುವ ವರ್ಷ. ನಿಮ್ಮೆಲ್ಲ ಅವಮಾನಗಳಿಗೆ ತಕ್ಕ ಉತ್ತರ ಕೊಡುವ ಸಮಯ ಬಂದಿದೆ. ಎದೆ ಉಬ್ಬಿಸಿ ಮುನ್ನುಗ್ಗಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಮೆಚ್ಚುಗೆ ಸೂಚಿಸಿ. ಈ ಅದ್ಭುತ ಮಾಹಿತಿಯನ್ನು ಸಿಂಹ ರಾಶಿಯ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಹಂಚಿಕೊಂಡು ಅವರಲ್ಲೂ ಸ್ಫೂರ್ತಿ ತುಂಬಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ. ಜೈ ಆಂಜನೇಯ. ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.